ಸೊ ಗೌತಮ ಬುದ್ಧರ ಕ್ರಾಂತಿ ಅಂದ್ರೆ ಏನು ಅಂದ್ರೆ, ನೋಡ್ರಪ್ಪ, ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥ ಜ್ಞಾನವನ್ನ ಪಡ್ಕೊಳ್ರಿ ಅಂತ ಹೇಳಿದ್ರು. ಅದೇ ಬುದ್ಧಂ ಧಮ್ಮಂ ಸಂಘಂ. ಹಂಗಾದ್ರೆ ಧಮ್ಮ ಅಂದ್ರೆ ಏನು ಅಂದ್ರೆ ಪ್ರಕೃತಿ ಸತ್ಯ. ಈ ಪ್ರಕೃತಿ ಮುಂದೆ ಮನುಷ್ಯ ಏನು ಅಲ್ಲ, ಪ್ರಕೃತಿನೇ ಒಂದು ಅದ್ಭುತವಾದಂತ ಕ್ರಿಯೇಷನ್. ಅದು ಗೌತಮ ಬುದ್ಧ ಹುಟ್ಟಿದ ಕಾರಣಕ್ಕೆ, ಅವನ ಕ್ರಾಂತಿಯ ಕಾರಣಕ್ಕೆ ಏನನ್ನು ಮಾಟ ಮಂತ್ರ ಅಂತಾರಲ್ಲ ಆ ತರದ್ದೆಲ್ಲ ಮಾಡ್ತಾರೆ. ಗೌತಮ ಬುದ್ಧನಿಗೆ ಟಚ್ ಆಗಲ್ಲ ಅದು. ಯಾಕೆ ಅಂತ ಹೇಳಿದ್ರೆ, ಯಾರು ಮೌಢ್ಯವನ್ನ ಅಕ್ಸೆಪ್ಟ್ ಮಾಡ್ಕೊತಾರೋ ಅವ್ರಿಗೆ ಮಾತ್ರ ಅದು ಕೆಲಸ ಮಾಡ್ತದೆ. ಮೌಢ್ಯವನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಕೆಲಸನೇ ಮಾಡಲ್ಲ. ಇದು ಗೌತಮ ಬುದ್ಧ ಹೇಳೋದು. ನಂಬುದ್ರೆ ಮಾತ್ರ ಮಾಟ ಮಂತ್ರ ನಿಮ್ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಮಾನಸಿಕವಾಗಿ ದುರ್ಬಲರಾಗಿರ್ತೀವಿ. ನಾವು ನಂಬಲೇ ಇಲ್ಲ ಅಂತ ಹೇಳಿದ್ರೆ ಅದು ಯಾವ್ದು ಕೆಲಸ ಮಾಡಲ್ಲ. ಯಾಕಂದ್ರೆ ಅದು ಪ್ರಾಕ್ಟಿಕಲ್ ರೀತಿಯಲ್ಲಿ 1200 ವರ್ಷಗಳ ಕಾಲ ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು, ಶಾಸ್ತ್ರ ಹೇಳ್ತಾ ಇದೆ ಕೇಳಿಸ್ಕೋಬೇಕು ಅಂತ ಆರ್ಡರ್ ಮಾಡ್ಕೊಂಡು ಬಂದ್ರಲ್ಲ, ಆ ಎಲ್ಲ ಮೌಢ್ಯಕ್ಕೆ ಮೊಟ್ಟ ಮೊದಲನೇ ಪ್ರಶ್ನೆ ಯಾರು ಅಂದ್ರೆ ಗೌತಮ ಬುದ್ಧ. ಆ ಎಲ್ಲ ಅವರ ಮೌಢ್ಯದ ಪ್ರಶ್ನೆಗಳಿಗೆ ಮೊಟ್ಟ ಮೊದಲ ಉತ್ತರ ಯಾರು ಅಂದ್ರೆ ಗೌತಮ ಬುದ್ಧ.